ಇಲ್ಲಿ ಸರ್ವಾಂಗಾಸನ ಅಭ್ಯಾಸ ಮಾಡಲು ನಿಧಾನವಾದ ಮತ್ತು ಸ್ಪಷ್ಟವಾದ ಕನ್ನಡ ಆಡಿಯೋ ಇದೆ. ಇದನ್ನು ನೀವು ರೆಕಾರ್ಡ್ ಮಾಡಿಕೊಳ್ಳಬಹುದು ಅಥವಾ ಅಭ್ಯಾಸ ಮಾಡಬಹುದು. ನಿಮ್ಮ ಯೋಗ ಮ್ಯಾಟ್ ಮೇಲೆ ಬೆನ್ನನ್ನು ಕೆಳಗೆ ಮಾಡಿ ನೇರವಾಗಿ ಮಲಗಿ. ನಿಮ್ಮ ಎರಡೂ ಕೈಗಳು ದೇಹದ ಪಕ್ಕದಲ್ಲಿರಲಿ, ಅಂಗೈಗಳು ನೆಲದ ಕಡೆಗೆ ಮುಖ ಮಾಡಿರಲಿ. ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟದ ಕಡೆಗೆ ಗಮನ ಹರಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಪೂರ್ತಿಯಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ಎರಡೂ ಕಾಲುಗಳನ್ನು ಹತ್ತಿರ ತಂದು ಜೋಡಿಸಿ. ಹಂತ ಹಂತದ ಮಾರ್ಗದರ್ಶನ, ಸ್ಟೆಪ್ ಬೈ ಸ್ಟೆಪ್. ಹಂತ 1, ಕಾಲುಗಳನ್ನು ಎತ್ತುವುದು. ಮುಂದಿನ ಬಾರಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ನಿಧಾನವಾಗಿ ಮೇಲಕ್ಕೆತ್ತಿ. ಕಾಲುಗಳು ನೆಲಕ್ಕೆ 90 ಡಿಗ್ರಿ ಕೋನದಲ್ಲಿರಲಿ. ಹೊಟ್ಟೆಯ ಸ್ನಾಯುಗಳನ್ನು ಗಟ್ಟಿಯಾಗಿ ಇರಿಸಿ. ಹಂತ 2, ಸೊಂಟವನ್ನು ಮೇಲೆತ್ತುವುದು. ಈಗ ನಿಮ್ಮ ಅಂಗೈಗಳಿಂದ ನೆಲವನ್ನು ಗಟ್ಟಿಯಾಗಿ ಒತ್ತಿ ಉಸಿರನ್ನು ಹೊರಬಿಡುತ್ತಾ ಸೊಂಟ ಮತ್ತು ಬೆನ್ನಿನ ಕೆಳಭಾಗವನ್ನು ನೆಲದಿಂದ ಮೇಲಕ್ಕೆತ್ತಿ. ಕಾಲುಗಳನ್ನು ತಲೆಯ ಹಿಂಭಾಗಕ್ಕೆ ಸ್ವಲ್ಪ ಬಾಗಿಸಿ. ಹಂತ 3, ಬೆನ್ನಿಗೆ ಆಸರೆ ನೀಡುವುದು. ತಕ್ಷಣವೇ ನಿಮ್ಮ ಮೊಣಕೈಗಳನ್ನು ಮಡಚಿ ಎರಡು ಕೈಗಳನ್ನು ಬೆನ್ನಿನ ಕೆಳಭಾಗಕ್ಕೆ ಆಸರೆಯಾಗಿ ಇಡಿ. ನಿಮ್ಮ ಕೈಬೆರಳುಗಳು ಮೇಲ್ಮುಖವಾಗಿರಲಿ ಸೊಂಟದ ಕಡೆಗೆ. ಎರಡು ಮೊಣಕೈಗಳು ಪರಸ್ಪರ ಎಷ್ಟು ಸಾಧ್ಯವೋ ಅಷ್ಟು ಹತ್ತಿರವಿರಲಿ. ಹಂತ 4, ದೇಹವನ್ನು ನೇರಗೊಳಿಸುವುದು. ಈಗ ನಿಧಾನವಾಗಿ ನಿಮ್ಮ ಕೈಗಳನ್ನು ಬೆನ್ನಿನ ಮೇಲ್ಭಾಗಕ್ಕೆ ಹೆಗಲ ಮೂಳೆಗಳ ಕಡೆಗೆ ಜರುಗಿಸಿ. ಅದೇ ಸಮಯದಲ್ಲಿ ನಿಮ್ಮ ಕಾಲುಗಳು ಸೊಂಟ ಮತ್ತು ಬೆನ್ನನ್ನು ಮೇಲಕ್ಕೆ ನೇರವಾಗಿ ಚಾಚಿ. ಇಡೀ ದೇಹವು ನೇರ ರೇಖೆಯಲ್ಲಿರಲಿ. ಹಂತ 5, ಆಸನದಲ್ಲಿ ಸ್ಥಿರತೆ. ನಿಮ್ಮ ಗಲ್ಲವು ಎದೆಗೆ ತಾಗುವಂತಿರಲಿ, ಜಾಲಂಧರ ಬಂಧ. ಈ ಸ್ಥಿತಿಯಲ್ಲಿ ತಲೆಯನ್ನು ಎಡ ಬಲ ತಿರುಗಿಸಬೇಡಿ. ನಿಮ್ಮ ದೃಷ್ಟಿ ಕಾಲಿನ ಹೆಬ್ಬೆರಳುಗಳ ಮೇಲಿರಲಿ. ಪಾದಗಳನ್ನು ಸಡಿಲಗೊಳಿಸಿ. ನಿಮ್ಮ ಹೆಗಲುಗಳನ್ನು ನೆಲಕ್ಕೆ ಗಟ್ಟಿಯಾಗಿ ಒತ್ತಿ ಕುತ್ತಿಗೆಗೆ ಆರಾಮ ನೀಡಿ. ಆಸನವನ್ನು ಕಾಯ್ದುಕೊಳ್ಳುವುದು, ಹೋಲ್ಡಿಂಗ್ ದ ಪೋಸ್. ಧ್ವನಿಯನ್ನು ಇನ್ನಷ್ಟು ಮೃದುಗೊಳಿಸಿ ನಿಧಾನವಾಗಿ ಹೇಳಿ, ನಾವು ಈ ಸ್ಥಿತಿಯಲ್ಲಿ 5 ಬಾರಿ ದೀರ್ಘವಾಗಿ ಉಸಿರಾಡೋಣ. ಉಸಿರನ್ನು ತೆಗೆದುಕೊಳ್ಳಿ. ದೇಹದ ಸ್ಥಿರತೆಯನ್ನು ಗಮನಿಸಿ. ಉಸಿರನ್ನು ಬಿಡಿ. ಮುಖ ಮತ್ತು ದವಡೆಗಳನ್ನು ಸಡಿಲಗೊಳಿಸಿ. ಉಸಿರನ್ನು ತೆಗೆದುಕೊಳ್ಳಿ. ಶಕ್ತಿಯು ಗಂಟಲಿನ ಕಡೆಗೆ ಹರಿಯುತ್ತಿರುವುದನ್ನು ಗಮನಿಸಿ. ಉಸಿರನ್ನು ಬಿಡಿ. ಹಾಗೆ ಸ್ಥಿರವಾಗಿರಿ. ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಬಿಡಿ. ಇನ್ನೂ 2 ಬಾರಿ ದೀರ್ಘ ಉಸಿರಾಟ. ದೇಹದ ನಿಶ್ಚಲತೆಯನ್ನು ಅನುಭವಿಸಿ. ಕೊನೆಯ ಬಾರಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಹೊರಬಿಡಿ. ಅಂಡ್ ಕೊಟ್ಟು ಆಸನದಿಂದ ಹೊರಬರುವುದು, ಕಮ್ಮಿಂಗ್ ಔಟ್ ಸೇಫ್ಲಿ. ಈಗ ಆಸನದಿಂದ ಸುರಕ್ಷಿತವಾಗಿ ಹೊರಬರಲು ಕಾಲುಗಳನ್ನು ತಲೆಯ ಹಿಂಭಾಗಕ್ಕೆ ಸ್ವಲ್ಪ ಇಳಿಸಿ ಹಲಾಸನದ ಸ್ಥಿತಿಗೆ ತರುವಂತೆ. ಬೆನ್ನಿನ ಮೇಲಿರುವ ಕೈಗಳನ್ನು ತೆಗೆದು ಅಂಗೈಗಳನ್ನು ನೆಲದ ಮೇಲೆ ಚಾಚಿ. ಹೊಟ್ಟೆಯ ಸ್ನಾಯುಗಳ ಬಲವನ್ನು ಬಳಸಿ ಬೆನ್ನಿನ ಪ್ರತಿಯೊಂದು ಮೂಳೆಯನ್ನು ವರ್ಟಿಬ್ರಾ ಅತ್ಯಂತ ನಿಧಾನವಾಗಿ ನೆಲದ ಮೇಲೆ ಇಡುತ್ತಾ ಬನ್ನಿ. ತಲೆ ನೆಲದ ಮೇಲೆಯೇ ಇರಲಿ. ಸೊಂಟ ನೆಲಕ್ಕೆ ತಾಗಿದ ನಂತರ ಎರಡೂ ಕಾಲುಗಳನ್ನು ಅತ್ಯಂತ ನಿಧಾನವಾಗಿ ಮತ್ತು ಜಾಗರೂಕತೆಯಿಂದ ಕೆಳಗೆ ಇಳಿಸಿ. ವಿಶ್ರಾಂತಿ, ರೆಸ್ಟ್. ನಿಮ್ಮ ಎರಡೂ ಕಾಲುಗಳ ನಡುವೆ ಅಂತರವಿರಲಿ. ಅಂಗೈಗಳು ಮೇಲ್ಮುಖವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ ಶವಾಸನದಲ್ಲಿ ವಿಶ್ರಾಂತಿ ಪಡೆಯಿರಿ. ನಿಮ್ಮ ಉಸಿರಾಟ ಸಾಮಾನ್ಯ ಸ್ಥಿತಿಗೆ ಬರಲಿ. ದೇಹದಲ್ಲಿ ಆಗುತ್ತಿರುವ ರಕ್ತ ಸಂಚಲನವನ್ನು ಗಮನಿಸಿ. ಇಡೀ ದೇಹ ಪೂರ್ತಿಯಾಗಿ ಹಗುರವಾಗಲಿ. ಗ್ರೇಟರ್ ದೆನ್ ಸುರಕ್ಷತಾ ಸೂಚನೆ: ಒಂದು ವೇಳೆ ನಿಮಗೆ ಅಧಿಕ ರಕ್ತದೊತ್ತಡ, ಹೈ ಬಿಪಿ, ಕಣ್ಣಿನ ತೊಂದರೆ, ಗ್ಲೌಕೋಮಾ, ಕುತ್ತಿಗೆಯ ನೋವು ಇದ್ದರೆ ಅಥವಾ ಮುಟ್ಟಿನ ಸಮಯದಲ್ಲಿ ಈ ಆಸನವನ್ನು ಮಾಡಬೇಡಿ.